ನಮಸ್ಕಾರ, ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ಸ್ನೇಹಿತರೆ, ಋಷಿಕೊಂಡ ಬೆಟ್ಟ ಇತ್ತೀಚೆಗೆ ಭಾರೀ ಸದ್ದು ಮಾಡ್ತಿದೆ. ಯಾವುದಿದು ಋಷಿಕೊಂಡ ಬೆಟ್ಟ? ಕರ್ನಾಟಕದಂತೂ ಅಲ್ಲ, ಆದರೆ ಕರ್ನಾಟಕದ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿರುವ ಒಂದು ಚಿಕ್ಕ ಬೆಟ್ಟ. ಆಂಧ್ರ ಪ್ರದೇಶದ ನೂತನ ರಾಜಧಾನಿ ವಿಶಾಖಪಟ್ಟಣ ಸಮುದ್ರದ ದಂಡೆಯ ಮೇಲಿರೋ ಒಂದು ಬೆಟ್ಟ. ಅದು ಈಗ ಯಾಕೆ ಸುದ್ದಿಯಲ್ಲಿದೆ? ಒಂದ್ಸಲ ನೋಡ್ಕೊಂಬರೋಣ. ಋಷಿಕೊಂಡ ವಿಶಾಖಪಟ್ಟಣದ ಒಂದು ಪ್ರಮುಖ ಪ್ರವಾಸಿ ತಾಣ. ಈ ಬೆಟ್ಟದ ತುದಿಯಲ್ಲಿ ವೈಭವೋಪೇತವಾಗಿ ತಲೆ ಎತ್ತಿದೆ ಐಷಾರಾಮಿ ಅರಮನೆ. ಆಂಧ್ರಪ್ರದೇಶ ಸರ್ಕಾರದ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆಯಡಿ ಬಿಡುಗಡೆಯಾದ ಈ ಹಣದಲ್ಲಿ ಇಂಥದ್ದೊಂದು ಭವ್ಯ ಅರಮನೆ ನಿರ್ಮಾಣವಾಗಿದೆ. 9.8 ಎಕರೆ ಪ್ರದೇಶದಲ್ಲಿ ಈ ವಿಲಾಸಿ ಬಂಗಲೆ ನಿರ್ಮಾಣವಾಗಿದೆ. 12 ಬೆಡ್ರೂಮ್ಗಳ ಕಟ್ಟಡ. ಈ ಸಂಕೀರ್ಣದಲ್ಲಿ ಒಟ್ಟು 3 ಕಟ್ಟಡಗಳಿವೆ. ಇದಕ್ಕಾಗಿ ಈ ಅರಮನೆಯಲ್ಲಿ ಕೆಲವು ಬಾರ್ ರೂಮ್ಗಳು 480 ಚದರ ಅಡಿಗಳಷ್ಟು ವಿಸ್ತಾರವಾಗಿದೆ. ಅಂದ್ರೆ ಒಬ್ಬ ಬಡ ಮಧ್ಯಮ ವರ್ಗದ ವ್ಯಕ್ತಿ ಜೀವಮಾನವಿಡೀ ದುಡಿದು ಕಟ್ಟಿಸುವ ಇಡೀ ಮನೆಯ ಸೈಜಿನ ಬಾತ್ರೂಮ್ಗಳು ಇಲ್ಲಿವೆ. ಈ ಸಂಕೀರ್ಣದಲ್ಲಿ ಒಟ್ಟು 7 ಬ್ಲಾಕ್ಗಳಿವೆ. ಪ್ರತಿ ಬ್ಲಾಕ್ನಲ್ಲೂ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್, ರೆಸ್ಟೋರೆಂಟ್, ವಿಲ್ಲಾ ಸೂಟ್, ಸ್ಪಾ, ಫಿಟ್ನೆಸ್, ಇಂಡೋರ್ ಗೇಮ್ಸ್, ಬ್ಯಾಕ್ ಆಫೀಸ್ಗಳಿವೆ. ಒಂದು ಬ್ಲಾಕ್ನಲ್ಲಿ ಬಿಸಿನೆಸ್ ಹೋಟೆಲ್, ಮತ್ತೊಂದು ಕಡೆ ಕಾನ್ಫರೆನ್ಸ್ ಹಾಲ್ಗಳಿವೆ. ಪ್ರವಾಸೋದ್ಯಮಕ್ಕಾಗಿ ಕಟ್ಟಡ ನಿರ್ಮಿಸಿದ್ರೆ 7,266 ಚದರ ಮೀಟರ್ ಅಳತೆಯ ಸಭಾಂಗಣಗಳಿವೆ. ಅದ್ಭುತವಾಗಿದೆ ಅಲ್ವಾ ಈ ಅರಮನೆ? ಇಂಥ ಬಂಗ್ಲೆ ಕಟ್ಸೋಕೆ ಎಷ್ಟು ಖರ್ಚಾಗಿರಬಹುದು? ಇಲ್ಲಿ ಯಾವ ಯಾವ ರೀತಿಯ ಟೈಲ್ಸನ್ನು ಬಳಸಿದ್ದಾರೆ? ಪ್ಲಂಬಿಂಗ್ ವರ್ಕ್ಗೆ ಖರ್ಚಾಗಿರೋದಾದರೂ ಎಷ್ಟು? ಈ ಎಲ್ಲ ಡೀಟೇಲ್ಸನ್ನು ಒಂದ್ಸಲ ನೋಡಿಬಿಡಿ. ಈ ಅರಮನೆ ಸಂಕೀರ್ಣ ನಿರ್ಮಾಣದ ಒಟ್ಟಾರೆ ಖರ್ಚು 478 ಕೋಟಿ ರೂಪಾಯಿ. ಸೋಫಾ, ಕುರ್ಚಿ, ಮೇಜಿಗಳಿಗೆ 18 ಕೋಟಿ ರೂಪಾಯಿ. ಇಂಟೀರಿಯರ್ ಡಿಸೈನಿಂಗ್ ಪ್ಲಾನ್ ಮಾಡಿದ ಒಳಾಂಗಣ ವಿನ್ಯಾಸಕಾರರಿಗೆ 19 ಕೋಟಿ ರೂಪಾಯಿ. ವಿದ್ಯುತ್, ನೀರು, ಒಳಚರಂಡಿ ಕಾಮಗಾರಿಗೆ 28 ಕೋಟಿ ರೂಪಾಯಿ. ಈ ಐಷಾರಾಮಿ ಅರಮನೆಗೆ ಗಾರ್ಡನ್ ನಿರ್ಮಿಸೋಕೆ 22 ಕೋಟಿ ರೂಪಾಯಿ ಖರ್ಚಾಗಿದೆ. ಬಂಗಲೆಯಲ್ಲಿ ಬಳಸಲಾಗಿರೋ ಒಂದೊಂದು ಸಾಮಾನ್ಯ ಫ್ಯಾನಿಗೆ 30,000 ರೂಪಾಯಿ. ಬೆಡ್ರೂಮಿನಲ್ಲಿ ಬಳಸಿರೋ ಫ್ಯಾನ್ ಒಂದಕ್ಕೆ 3 ಲಕ್ಷ ರೂಪಾಯಿ. ಮುಖ್ಯ ಹಾಲ್ನಲ್ಲಿ 15 ಲಕ್ಷ ರೂಪಾಯಿ ಬೆಲೆ ಬಾಳುವ ಫ್ಯಾನ್ ಅಳವಡಿಸಲಾಗಿದೆ. ಸೋಲಾರ್ ವಾಟರ್ ಹೀಟಿಂಗ್ ಮತ್ತು ಕಾಮನ್ ಲೈಟಿಂಗಿಗೆ 2 ಕೋಟಿ ವೆಚ್ಚ ಮಾಡಲಾಗಿದೆ. ಬಾತ್ ಟಬ್ಗಾಗಿ 36 ಲಕ್ಷ ರೂಪಾಯಿ. ವೆಸ್ಟರ್ನ್ ಟಾಯ್ಲೆಟ್ಗೆ 3.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಇವೆಲ್ಲ ಸೇರಿ ಒಟ್ಟು 470 ಕೋಟಿ ಖರ್ಚು ತಗಲುತ್ತದೆ. ಈ ಪೈಕಿ ಜಗನ್ ಮೋಹನ್ ಸರ್ಕಾರ 120 ಕೋಟಿ ವೆಚ್ಚದ ಕಾಮಗಾರಿಗೆ ಅನುಮೋದನೆಯನ್ನು ನೀಡಿತ್ತು. ಅಬ್ಬಬ್ಬಾ, ಏನ್ರಿ ಇದು? ಹೈದರಾಬಾದ ನಿಜಾಮನು, ರಾಜಸ್ಥಾನದ ರಜಪೂತ ನಾಯಕರು ಇಂಥ ಬಂಗಲೆಗಳನ್ನು ಕಟ್ಕೊಂಡಿದ್ರು ಅಂತ ಕೇಳಿದ್ವಿ. ಆದರೆ ಈಗಿನ ಪ್ರಜಾಪ್ರಭುತ್ವ ದೇಶದಲ್ಲಿ ಮುಖ್ಯಮಂತ್ರಿಯೊಬ್ಬರು ಇಂಥ ಬಂಗಲೆಗಳನ್ನು ಕಟ್ಟಿದ್ದಾರೆ ಅಂದರೆ ಅದು ಜನಗಳ ದುಡ್ಡು ಸ್ವಾಮಿ. ಅದಕ್ಕೆ ಚಂದ್ರಬಾಬು ನಾಯ್ಡು ನೂತನ ಸರ್ಕಾರ ಕೆಂಡಾಮಂಡಲ ಆಗಿರೋದು. ಇತ್ತೀಚಿನ ಚುನಾವಣೆಯಲ್ಲಿ ಜಗನ್ ಮೋಹನ್ ರೆಡ್ಡಿ ಮಕಾಡೆ ಮಲಗಿಬಿಟ್ರು. ಬಹುಶಃ ತಾನೇ 2ನೇ ಬಾರಿಯೂ ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿತ್ತೇನೋ ಅವರಿಗೆ. ಹಾಗಾಗಿ ಇಂತಹ ಬಂಗಲೆಯನ್ನ ಅವರು ಕಟ್ಟಿಸಿರಬಹುದು ಅನ್ನೋದು ನೂತನ ಸರ್ಕಾರದ ಸಚಿವ ನಾರಾ ಲೋಕೇಶ್ ಅವರ ಆರೋಪವಾಗಿದೆ. ಸರ್ಕಾರಿ ಖರ್ಚಿನಲ್ಲಿ ಜಗನ್ಮೋಹನ್ ರೆಡ್ಡಿ ರಹಸ್ಯವಾಗಿ ಯಾರಿಗೂ ಗೊತ್ತಾಗದಂತೆ ಈ ಬಂಗಲೆ ಕಟ್ಟಿಸಿದ್ದಾರೆ. ಆ ಮೂಲಕ ತಾವು ಈ ಬಂಗಲೆಯನ್ನ ಬಳಸಿಕೊಂಡಿದ್ದಾರೆ ಅನ್ನೋದು ನಾರಾ ಲೋಕೇಶ್ ಆರೋಪವಾಗಿದೆ. ಈ ಬಗ್ಗೆ ಸರ್ಕಾರ ತನಿಖೆಯನ್ನ ಕೈಗೊಂಡಿದೆ ಎಂದು ಘೋಷಿಸಿದ್ದಾರೆ. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವುದಾಗಿ ಪ್ರಕಟಿಸಿದ್ದಾರೆ. ಈ ಎಲ್ಲ ಆರೋಪಗಳಿಗೆ ಜಗನ್ ರೆಡ್ಡಿ ಬೆಂಬಲಿಗರು ಉತ್ತರ ಕೊಟ್ಟಿದ್ದಾರೆ. ಇದು ಸರ್ಕಾರಿ ಆಸ್ತಿ. ಜಗನ್ ತಮ್ಮ ಬಳಕೆಗೆ ಕಟ್ಟಿಸಿದ ಬಂಗಲೆಯಲ್ಲ. ನೂತನ ಸರ್ಕಾರ ಮುಂದಿನ ದಿನಗಳಲ್ಲಿ ಇದನ್ನು ಬಳಸಿಕೊಂಡು ಒಳ್ಳೆ ಆಡಳಿತ ನೀಡಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದು ಜಗನ್ ರೆಡ್ಡಿ ಅವರ ಖಾಸಗಿ ಬಂಗಲೆ ಅಲ್ಲ ಅನ್ನೋದು ನಿಜ. ಆದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಹಾಗಾಗಿ ಪ್ರಜಾಸೇವಕರಿಗೆ ಯಾಕೆ ಇಂಥ ಐಷಾರಾಮಿ ಬಂಗಲೆ ಅನ್ನೋ ಪ್ರಶ್ನೆ ಹಾಗೇ ಉಳ್ಕೊಂಡ್ಬಿಡುತ್ತೆ.